ಏ ರಜಮ್ಮ ರಜಮ್ಮ, ಯಾಕ ನಾ ಹುಡುಗನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕಣಿ. ಹೌದೇನು? ಯಾತ ಕಾಯಿಲಿರ್ಬೇಕೇನೋ ಮತ್ತೆ ಕರ್ಕೊಂಡು ಹೋಗ್ಯಾರಲ್ವಿ ಅಂತ ಗೊತ್ತಿಲ್ಲ. ಯಾತ ಜಾಂಡೀಸ್ ಆಗೈತಂತಿ. ಅದಕ್ಕೆ ಜಾಂಡೀಸ್ ಆಗೈತಿ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ. ಈಗ ಅಣ್ಣಯ್ಯರು ಕಾರ್ ತಗೊಂಬಂದಿದ್ರಮ್ಮ. ಕುಂಡ್ಕೊಂಡು ಕರ್ಕೊಂಡು ಹೋದ್ರು. ಜಾಂಡೀಸ್ ಆಗೈತಂತೆ. ತಿರ್ಗಾ ಅಳುತ್ತಂತೆ ಯಾಕನ. ಅದಕ್ಕೆ ರಾತ್ರಿ ಎಲ್ಲ ಅಳುತ್ತಂತಿ. ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆತ ಕಾಯಿಲೆ ಹೇಳು. ಅವಳು ಮೊದಲೇ ಟ್ಯಾಪಟ್ ಹೇಳು. ನಮ್ಮ ಹುಡುಗರು ಯಾತಿರ್ಲಿಲ್ಲ ಮತ್ತೆ ಇನ್ನೇನೇನೋ ನಮ್ಮ ಹುಡುಗರಿಗೆ ಹೇಳೋಡು. ಒಂದು ಯಾತ್ಯಾತು ಒಂದು ಕೆಮ್ಮಿಲ್ಲ, ನೆಗಡಿಲ್ಲ, ಒಂದು ಜಾಂಡೀಸ್ ಇಲ್ಲ, ಒಂದು ಯಾತ್ಯಾತು ಇಲ್ಲ ನಮ್ಮ ಹುಡುಗರಿಗೆ. ಹಂಗೆ ಅಲ್ಲಿಡೋ ಕೈ ತಾಳ್ದು ಮುಟ್ಟಂಗಿದ್ವು ನಮ್ಮ ಹುಡುಗರು. ಮುಟ್ಟಾಗ ಹೆಂಗಿದ್ವು ಅಂತಲ್ಲಿ. ನಮ್ಮ ಹುಡುಗರು ಹಂಗೆ ಅಮ್ಮ. ಇದ್ವು ಅನ್ಬೇಡ ಇವಳೆ. ಹಂಗೆ ಹಿಂಗಿರ್ಲಿಲ್ಲ ರಜಮ್ಮ ನಮ್ಮ ಹುಡುಗರು. ನಿಜವಾಗ್ಲಮ್ಮ ಅಯ್ಯಪ್ಪ ಚೆನ್ನಾಗಿದ್ರು. ಹೆಂಗಿದ್ರು ಗೊತ್ತೆ, ನಮ್ಮ 2 ಗಂಡು ಹುಡುಗರು ಹಂಗೆ ಇದ್ವು, ಒಂದು ಹೆಣ್ಪಿಳನ ಹಂಗೆ ಇತ್ತು ನಮ್ದು. ಹೆಂಗಿತ್ತು ಹಂಗೆ ನಮ್ಮ ಅಮ್ಮನೇ ಅಂತ ಬಿಡತ್ತ. ಹೆಂಗಿತ್ತು ತುಟಿ ಅಂತ ಕೆಂಪಗೆ ಹೆಂಗಿದ್ವು ಅಂದ್ಬಿಡತ್ತೆ. ಸೆಣಕಿಲ್ಲ ಅವಳ ಹುಡುಗ ಬರೀ ಬೆಳ್ಳು ಒಂದು ಐತೆ ಅಷ್ಟೇನೆ. ಅದು ಯಾಕಂಗೆ ಬೆಳಗೈತೆ ಏನೋ. ಏನು ಸೆಣಕಿಲ್ಲ. ನಮ್ಮ ಹುಡುಗರು ಒಂದು ಕಪ್ಪಿದ್ರೆ ಲಕ್ಷಣಾಗ ಇದಾವಲ್ವಿ. ನಮ್ಮ ಹುಡುಗರು ಏನು ತೀರಾ ಆಪಾಟಿ ಕರಗಿಲ್ಲ. ಒಂದು ಈಟು ಎಳಗಂತ ಕೈ ಇದ್ದಾವೆ. ತೀರಾ ಅಷ್ಟೇನೇನು ಕಲರ್ ಇಲ್ಲ ಅಲ್ವಿ. ಸಿದ್ಲಿಂಗನ ಮಗ ಜಾಸ್ತಿ ಕಲರ್ ಇದೆ ನಮ್ಮಲ್ಲಿ. ಅದು ಸಣ್ಣ ಹುಡುಗಲ್ಲ, ಅದು ಕೇಳು. ಅದು ಮಣ್ಣ ಪಣ್ಣಾಗ ಆಡ ಅದು ದೊಡ್ಡದಾದಾಗ ಇದ್ರ ಬಣ್ಣಕ್ಕೆ ಇರೋದು, ನಿಮ್ಮ ಹುಡುಗರು ಬಣ್ಣಕ್ಕೆ ಇರೋದು. ನಿಮ್ಮ ಹುಡುಗರು ಏನು ಸರಿಯಾಗದವಮ್ಮ. ಒಂದು ಈಟು ಸಣ್ಣನೇ ಬೋಲ್ ಕರ್ಗಿರೋದು. ಅವ್ನು ದೊಡ್ಡನೊಂದು ಈಟು ಪರವಾಗಿಲ್ಲ, ಸಣ್ಣನೇ ಬೋಲ್ ಕರ್ಗಿದ್ದಾನೆ. ಹುಡುಗ ಕರ್ಗಿರ್ಲಿಲ್ಲ ಹೆಂಗು ಗಂಡು ಹುಡುಗ. ಗಂಡು ಹುಡುಗರು ಹೆಂಗೆ ಕರ್ಗಿದ್ರೆ ನಡೀತೈತಿ. ಚೀಲ ರಾಗಿ ಎಳ್ಕೊಂಬಂದೆ ಕಣಿ. ಅವನು ಆ ಕಡೆ ನೀರು ಎಳಿತಿದ್ದ. ಒಳಕೋಗಿ ಒಂದು ಚೀಲ ರಾಗಿ ಎಳ್ಕೊಂಬಂದೆ. ಹೆಂಗೆ ಬಿಡತ್ತೆ. ಎಳ್ಕೊಂಬಂದಲ್ಲ, ಕೇಳಿರಂತೂ ಕೊಡಲಿಲ್ಲ. ಎಳ್ಕೊಂಬಂದಲ್ಲ. ಎಳ್ಕೊಂಬಂದಾಗ ಯಾರು ಇಸ್ಕೊಳಲ್ಲ ಸುಮ್ಮನೆ. ನಾನು ಸುಮ್ಮನೆ ಎಳ್ಕೊಂಬರ್ಬೇಕು. ಅಲ್ಲಿ ಹೋಗಿ ಬಂದ್ರೂ ಯಾರೂ ಕೇಳಲ್ಲ. ಸುಮ್ಮನೆ ಎಳ್ಕೊಂಬ ಹೇಳ್ತೀನಿ. ಮತ್ತು 25 ಚೀಲ ರಾಗಿ ಬೆಳೆದವ್ನಿ. ಒಂದು 50 ಸೇರು ಕೊಡು ಅಂದ್ರೆ ಕೊಡಲಿಲ್ಲ. ಅದಕ್ಕೆ ಮತ್ತೆ ಸುಮ್ಮನೆ ಒಂದು ಚೀಲ ಎಳ್ಕೊಂಬಂದ್ಬಿಟ್ಟೆ ಹೋಗಿ. ಇರ್ಬೇಕು ಕಣೆ. ಮತ್ತು ಮನೆಯಾರು ಆಗಿಲ್ಲ, ನನಗೆ ಮುದ್ದೆ ಉಂಡಿದ್ದೇ ಸಮಾಧಾನ ಅಲ್ಲ. ನಾನು ಉಂಡ್ರೆ ಸಮಾಧಾನ ಆಗಲ್ಲ. ಮುದ್ದೆ ಉಣ್ಬೇಕು, ನನಗೆ ಮುದ್ದೆ ಉಂಡ್ರೆ ಸಮಾಧಾನ ಆಗೋದು. ಅದಕ್ಕೆ ಹೋಗಿ ಎಳ್ಕೊಂಬಂದ್ಬಿಟ್ಟು. ನನಗೆ ಗೊತ್ತಾಗಲ್ಲ ಹೇಳು. ಆಸನ್ಸಿ ಇಲ್ಲ ಎಲ್ಲಿ ಗೊತ್ತಾಗುತ್ತೆ. ಅದು ಮೊದಲೇ ಗೊತ್ತಾಗಲ್ಲ ಅದಕ್ಕೆ. ಸುಮ್ಮನೆ ಓದ್ಕೊಂಬರ್ಬೇಕು. ನೀನು ಹೇಳ್ತೀನಿ. ಅವಳು ಇಲ್ಲ ಇವಾಗ. ಹೋಗಿ ಸುಮ್ಮನೆ ಓದ್ಕೊಂಬರ್ಬೇಕು. ಹೇಳ್ತೀನಿ. ಸುಮ್ಮನೆ ತೋರ್ಬೇಕು. ಇವತ್ತು ನೋಡಮ್ಮ 20 ಚೀಲ ಅಂತ ಮಾರಿರೂ ಇವತ್ತು 8 ಟನ್ ದುಡ್ಡು ಆಗುತ್ತಲ್ವಿ. ನೋಡಮ್ಮ, ಇವತ್ತು 25 ಚೀಲ ಅಂದರೆ ಅಲ್ಲಿಗೆ 75,000 ದುಡ್ಡು ಆದಂಗೆ ಆಗುತ್ತೆ. ನೋಡು ಮಸ್ತಾಗೆ ಬೆಳ್ದವ್ನು. 3,000 ರೂಪಾಯಿ ಅಂತ ತಿಳ್ಕೊಂಡ್ರು ರಾಗಿ ರೇಟು ಹೆಂಗೆ ದುಡ್ದವ್ನಿ. ಯಪ್ಪ ಭಾಳ ಚೆನ್ನಾಗಿ ಐಡಿಯಾ ಐತಮ್ಮ. ಹೆಂಗೆ ದುಡಿತಾನೆ ಅಮ್ಮಂಗೆ ಆಗುತ್ತೆ. ಮಾತಾಡ್ಬೇಕು ಮುಂದಾಗಿ. ಯಾಕೆ ರಜಕ್ಕೆ ಯಾಕ? ಯಾಕಪ್ಪ ಬಾರೋ ಜಗು. ಯಾಕ ನಿನ್ನ ಮಕ್ಕಳು ಅವತ್ತು ದುಡ್ಡು ಇಸ್ಕೊಂಡಿದ್ರು, ನಂತೆಗೆ ಕೊಟ್ಟೇ ಇಲ್ಲ. ತಲಾಕ್ 3,000 ದುಡ್ಡು ಇಸ್ಕೊಂಡವ್ರೆ. ಇಸ್ಕೊಂಡವ್ರೆ? ಯಾಕೆ ಇಸ್ಕೊಂಡಿದ್ರು ನಿಂತಾಗೆ? ಯಾಕೆ ಇಸ್ಕೊಂಡಿದ್ರ ಏನ? ಅವ್ರಿಗೆ ಬೇಕಾಗೈತೆ ಇಸ್ಕೊಂಡವ್ರೆ. ಅದಕ್ಕೇನೆ ನನಗೆ ದುಡ್ಡು ಬೇಕು, ಕೊಡಕ್ಕೆ ಕೇಳು. ಕೇಳಿರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ಜಗಳ ಮಾಡ್ತಾರೆ. ಅಲ್ಲ ನೋಡು, ಇಸ್ಕೊಂಡು ಎಷ್ಟು ಮಾತಾಡ್ತಾರೆ ನಿನ್ನ ಮಕ್ಕಳು. ಏನಕ್ಕೆ ಇಸ್ಕೊಂಡಿದ್ರು ಅಲ್ಲ ಮಕ್ಕಳಿಗೆ ಏನು ಗೊತ್ತು? ನೀನು ಸರಿಯಾಗಿ ಹೇಳು. ಇಂಥದ್ದು ಇಸ್ಕೊಂಡಿದ್ರು ಏನು ಎತ್ತ ಅಂತ. ತಕ ಇಂಥದ್ದು ಕಂಬದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಸ್ಕೊಂಡವ್ರು 3,000 ದುಡ್ಡು ಇಸ್ಕೊಂಡವ್ರೆ. ಸರಿ ಆತ ಹೇಳಪ್ಪ, ಬಂದ ಕೇಳ್ತೀನಿ. ಕೇಳಿ ಕೊಡೋಕ್ಕಾಗುತ್ತೆ ಹೇಳು. ಸರಿಯಾಗಿ ಆಯ್ತು, ನಾಳೆ ಕೊಡು. ನನ್ನ ಮಕ್ಕಳು ಸಿಕ್ಕಿಲ್ಲ ಅದಕ್ಕಾಗಿನ. ಬರೇ ಹಿಂಗೆ ಕಾಣಲ್ಲ ತಕ್ಕ. ನಮ್ಗಂತ ಸಾಕಾಗುತ್ತೆ. ಹೋಗಿ ನಮ್ಮ ಮಕ್ಕಳು ಯಾಕೆ ಕೆಲಸ ಇಟ್ಕೊಂಡವ್ರ ಏನು? ಹೋಗ್ತಾರೆ ಕೆಲಸಕ್ಕೆ, ದುಡಿಯೋದು 10,000 ಸಾಲ ಮಾಡ್ಕೊಂಡಿರ್ತಾರೆ ನೋಡಪ್ಪ. ಮನೆ ದಿನ ಅವರು ರೋಗು ಇಸ್ಕೊಂಡಿದ್ರು ಅಂತ ಹೇಳಿ ರೋಗು ಕೊಟ್ಟೆ. ಅವ್ರು 5,000 ಇಸ್ಕೊಂಡವ್ರ ಅಕ್ಕ. 5,000 ಇಸ್ಕೊಂಡವ್ರ. ಅವ್ನು ದೊಡ್ಡನು. ಅವ್ನು ಸಣ್ಣನಿದ್ದಿದ್ದು ಬೇಡ. ರಾಮ 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 ಸಣ್ಣನಿಗಂತೂ ಹೇಳಿ ಸಾಕಾಗುತ್ತೆ. ಏನಾನ ಹೇಳಿಯಾ ಹಿಂಗೆ ಬತ್ತಾನೆ. ಯಾತನ ಹೇಳಿರ ಸಾಕು ಹಿಂಗೆ ಬತ್ತಾನೆ. ಅಯ್ಯೋ ನೋಡ್ಬೇಕು ಹಂಗನಿ. ಯಾತನ ಹೇಳಿರ ಸಾಕು ಹಿಂಗೆ ಬತ್ತಾನೆ. ಸಣ್ಣನಂತೂ ಒಯ್ಯೋದಂಗೆ ಬತ್ತಾನೆ. ನನ್ನೇ ಒಯ್ತಾನೆ, ರಜ್ಜಿನೇ ಒಯ್ತಾನೆ, ತಿಮ್ಮಜ್ಜಿನ ಹೇಳಮ್ಮ. ಅಂದರೆ ಸರಿಯಾಗಿದ್ದಾವೆ ಏರಿಕ್ ಬಿಡ್ತಾರೆ. ತಡಿ ಇನ್ನೂ ಎಲ್ಲಾರ್ದಂಗೆ ಕಣಮ್ಮ. ಅಯ್ಯೋ ಸಿದ್ಲಿಂಗ ಇವಾಗ ಗಂಡು ಹುಡ್ಗಾಗೈತಂತ ಸಿರಿ ಆಡ್ತಾ ಇದ್ದಾನೆ. ತಡಿ ನೋಡಿ ಮತ್ತೆ ಅವನಿಗೂ ಮುಂದೆ ತಪ್ಪಿದ್ದಲ್ಲ ಇದು. ಬಿಡತ್ತತ್ತ. ಏನೋ ಯಾಕೆ ಇಸ್ಕೊಂಡವ ಹುಡುಗರು. ದುಡಿಯಕ್ಕೆ ಹೋಗ್ತಾವ ಕಣೆ ಅಂದ್ರೇನೆ ಲತಮ್ಮ. ದುಡಿಯಕ್ಕೆ ಹೋಗ್ತಾವೆ. ದುಡಿಯಕ್ಕೆ ಹೋದ್ರೂ ಉಳಿಸ್ಕೊಂಬಲ್ಲ ಹೇಳು. ಹತ್ತು ಕಡೆ ಖರ್ಚು ಮಾಡಿ ನೋಡಿ ಅಂತಾರೆ. ನಮ್ದು ಇವತ್ತು ಆಟನೂ ಓದು ಯಾತ್ರ ಬರಂಗೈತೆ ಅವಳೆ. ನಾನೆಲ್ಲ ದುಡ್ಡು ಕೊಟ್ಟಿರನ್ನ ನನ್ನ ಮಕ್ಳನ್ನ ಕೇಳಿರಿ ಇವತ್ತು ನಾಳೆ ಅಂತಾರೆ. ಒಂದಿಬ್ರು ಅಲ್ಲಿ ಕೊಟ್ಟವ್ರೆ, ಇನ್ನೂ ಒಂದು 3-4 ಜನ ಕೊಡ್ಬೇಕು ನನಗೆ.
ದುಡ್ಡು ಕೊಟ್ಟೇ ಇಲ್ಲ. ಬಡ್ಡಿ ಕೊಡಲಿಲ್ಲ ಅಂದರೆ ನಿಮ್ದವ್ರ ಮಕ್ಕಳಪ್ಪ ಕಾಲು ಹಿಡ್ಕೊಂತೀನಿ, ದುಡ್ಡೇ ಕೊಡ್ರಿ ಅಂತ ದುಡ್ಡು ಇಸ್ಕೊಂಡೀನಿ. ಬಡ್ಡಿ ಇಲ್ಲ ಏನಿಲ್ಲ, ಬಡ್ಡಿ ಆಸೆ ಬಿದ್ದು ದುಡ್ಡು ಕೊಟ್ಟಿದ್ದಕ್ಕೆ ಹತ್ತು ಕಡೆ ಹೋಗೋದು ಹೆಂಗನ ದುಡ್ಡೇ ಇಸ್ಕೊಂಡೆ. ಇನ್ನೇನು ಮಾಡೋಣ ಈಗಳಮ್ಮ, ಇಂಥದ್ದು ನಮ್ಮ ಕರ್ಮ, ಏನು ಮಾಡ್ತೀಯ? ಹೋಗವ್ನು ರಾಗಿ ಮಾಡಿ ಅಷ್ಟೇ ಬರಾಗ ಹೋಗು. ಮುದ್ದೆ ಮುದ್ದೆ ಅಂತೀಯ, ಹೋಗು ಎಸ ಮುದ್ದೆ ಉಂತಿ ಅಮ್ಮಂಗೆ. ತಿಮ್ಮಜ್ಜ ಹುಡುಗನ ಯಾಕೆ ಆಸ್ಪತ್ರೆ ಕರ್ಕೊಂಡು ಹೋದ್ರು ಕಣ? ಯಾವ ಹುಡುಗನ್ನ? ಮೊಮ್ಮಗನ್ನ ನಮ್ಮ ಸಿದ್ಲಿಂಗನ ಮಗನ್ನ. ಏತ ಅವನೇ ನನ್ನ ಮೊಮ್ಮಗಲ್ಲ. ರಣದಿಂದ್ರ ಅಂತಾರು, ಇವರೇ ನನ್ನ ಮೊಮ್ಮಕ್ಕಳು ಇದ್ದಾರೆ. ಏನೋ ಬೇಡ ಮತ್ತಾಯಿ, ನನ್ನ ಮೊಮ್ಮಕ್ಕಳು. ಇವರೇ ಇದ್ದಾರೆ ಸಾಕು. ನನಗೆ ಇವರೇ ಮೊಮ್ಮಕ್ಕಳು ಕಣಿ. ನಾನು ಅವ್ರ ಮೊಮ್ಮಕ್ಕಳು, ನನ್ನ ಮಗ ನನ್ನ ಮೊಮ್ಮಕ್ಕಳು ಅಂತ ಅನ್ಕೊಂಡೇ ಇಲ್ಲ ನಾನು ಅವನ್ನ. ಸಾಕು, ನನ್ನ ಮೊಮ್ಮಕ್ಕಳು ಇವರೇ ಇದ್ದಾರೆ ಸಾಕು. ಇವರೇ ನನ್ನ ನೋಡ್ಕೊಂತಾರೆ. ಈ ಅಜ್ಜಿ ಬೋರ್ ಐತ್ಕೇನೆ ಮೊಮ್ಮಕ್ಕಳು. ಸಂಬಳ ಬರುತ್ತೆ. ₹1 ಕೊಡಲ್ವೇನು ಅಂತಮ್ಮ? ಹುಡುಗರ ಕೈ ಯಾಕೆ ಯಾಕನ ಕೊಟ್ರೆ ಹುಡುಗರು ಕೇಳಿದಾಗ ಅವ್ರು ಸಾಲ ಮಾಡ್ಕೊಂಬಲ್ಲ ಹೋಗಿ ಸಂಬಳ ಬಂದು ಏನು ಮಾಡ್ತೀಯ ನೀನು? ಯಾತು ಉಪ್ಪು ತರಂಗಿಲ್ಲ, ಹುಳಿ ತರಂಗಿಲ್ಲ. ಆಸ್ಪತ್ರೆಗೆ ಹೋಗಕ್ಕೆ ಬ್ಯಾಡ್ವೆ, ನನಗೆ ಕೈ ಕಾಲು ನೋವು ಕಣೆ ಹೇಳಲ್ತಮ್ಮ. ಆಸ್ಪತ್ರೆಗೆ ಹೋಗ್ತೀನಿ. ಆಸ್ಪತ್ರೆಗೆ ಯಾವಾಗ ನನಗೆ ಚೆನ್ನಾಗಿಲ್ದಂಗೆ ನೋಡಿ ಮೊನ್ನೆ ತಲೆ ಎಲ್ಲ ಹೊಡಿಯೋದು, ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದೆ. ಒಂದು ತಡೆಗೆ ಹೋದ್ರೆ ₹200-300 ದುಡ್ಡು ಆಗುತ್ತೆ. ಇನ್ನು ಆಸ್ಪತ್ರೆಗೆ ಕಷ್ಟ ಸುಖಕ್ಕೆ ಬ್ಯಾಡ್ವೇನೆ, ನಿಮ್ಮನ್ನೇ ಕೈ ಒಡ್ಡಕ್ಕಾಗುತ್ತೆ. ಹೇಳು ಮನೆ ಸಂಬಳದ್ದು ಕೇಳ್ತೀರಾ? ಏಮ್ಮ ಯಾಕೆ ರಾಗಿ ಹೇಳ್ಕೊಂಬಂದಿದ್ಯಾ? ರಾಗಿಯೂ ನನಗೆ ಬೇಕಾಗಿತ್ತು, ಎಳ್ಕೊಂಬಂದೆ. ನೀನೇನಮ್ಮ, ನೀನು ಎಷ್ಟು ಹೇಳಿರು ಬಂದು ಎಳ್ಕೊಂಬಂದಿದ್ಯಲ್ಲ, ಗೊತ್ತಾಗಲ್ವಿ ನಿನಗೆ? ನನಗೆ ಗೊತ್ತಾಯ್ತು. ಎಲ್ಲೋಡ ನಮ್ಮ ಮನೆಯಾಗ ಒಂದು ಬೆಂಕಿ ಕಡ್ಡಿ ಯಾರನ್ನ ತಗೊಂಬಂದ್ರೂ ಗೊತ್ತಾಗುತ್ತೆ ನನಗೆ. ನಮ್ಮ ಮನೆಗಳದ್ದು ಇಂಥ ವಸ್ತೆ ಇಲ್ಲ ಅಂತ ಹೇಳಿ. ಅಲ್ಲ ನೀನೇನಮ್ಮ, ನೀನು ಅದೇ ತಗೊಂಬಂದಿದ್ಯಾ? ಪಾಪ ಮುದ್ದಿರ್ಲಿಲ್ಲ ಕಣೋ, ಅದಕ್ಕೇನೆ ತಗೊಂಬಂದೆ. ಬಿಡು ಬಿಡು, ನಿಮ್ಮ ಅಮ್ಮ ಉಂಬದೇನು ಬೇರೆ ಯಾರು ಅಲ್ಲ. ಅದು ಯಾಕಂಗೆ ಅಡ್ಕೆ ಮಾರಯ್ಯ, ನಿಮ್ಮ ಅಮ್ಮ ಉಂಬದು. ಅಯ್ಯೋ ದೇವ್ರೇ, ನಂಗೆ ಏನೋ ಬೇರೆಯವ್ರಿಗೆ ಕೊಡ್ತೀನಿ ಅಮ್ಮಂಗೆ ಆಡ್ತೀಯಲ್ಲೋ. ನಿಮ್ಮ ಅಮ್ಮಗೆ ಉಂಬತ್ಕೆ ಏನು ಬಿಡು, ಉಂಡ್ರು ಉಂಬ್ಲಿ. ನಾವು ನೋಡ್ಕೊಂತೀವಿ, ನಾವು ಕಷ್ಟ ಸುಖ ಎಲ್ಲ ನೋಡೋರವ್ರು. ಬಿಡೋ ಮುದ್ದೆ ಉಂಡ್ರು ಉಂಬ್ಲಿತ್ತೀರ ನಿಮ್ಮ ಅಮ್ಮಯ್ಯ ಸಾಯಂಕಾಲದಾಗೆ. ನಂಗೆ ನಿಮ್ಮ ಅಮ್ಮಗೆ ಒಂದಿಟ್ಟು ಕೊಡೋಕ್ಕಿಂತ ಮುಂದೆ ನೋಡ್ತಿಯಲ್ಲ ಮರ. ನೀನೇನು ಇಂಥ ಕಂಜೂಸಾಗಿದೆಯಾ? ರಿಟರ್ನ ಕಂಜೂಸ್ ಮಾಡಬಾರ್ದವು. ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ. ನನ್ನಂಗೆ ಬೈದಾರೆ ಇಲ್ಲ, ಹೋಗಿ ಹೋಗಿ ತಗೊಂಬಂದಿದ್ರಲ್ಲ. ಅಲ್ಲ ಗೊತ್ತಾಗಲ್ವೇ ನಿನಗೆ? ನಾನು ಬೈದಿದ್ದೀನಿ ತರಬೇಡ ನೀನು ಅಂತ ಹೇಳಿ ಬಂದಿದ್ದೀನಿ. ಹಂಗಂದ್ರು ತಗೊಂಡು ಬಂದಿದ್ಯಲ್ಲಮ್ಮ. ನಿನಗೇನು ಒಂದ್ಸಲ ತಗ. ಬೆಳೆಯೋಕ್ಕಂತೂ ಆಗಲ್ಲ ನೀನು. ಅದಕ್ಕೆ ಇಲ್ಲೊದ್ದು ಹೇಳ್ಕೊಡ್ತೀಯ ನಮ್ಮ ಅಮ್ಮಗೆ, ಇಲ್ಲೊದ್ದು ಹೇಳ್ಕೊಡೋದಕ್ಕೆ ಮತ್ತೆ ಬಂದು ಈ ಅಮ್ಮ ತಗೊಂಬರೋದು. ಯಮ್ಮ ನೀನು ಈ ಅಮ್ಮನ ಮಾತು ಕೇಳ್ಕೊಂಡು ಹಿಂಗಿದ್ರೆ ನೀನು ಹಿಂಗೆ ಹೋಗೋದೆ ನೋಡು, ಹೇಳಿರ್ತೀನಿ. ಅಚ್ಚುಕಟ್ಟಾಗಿದ್ದರೆ ಒಂದು ಹೋಯ್ತು. ಉಣ್ಣು, ಏನು ಮಾಡೋಕ್ಕಾಗುತ್ತೆ? ದೇವ್ರು ಕೊಟ್ಟವನೇ ಉಣ್ಣು. ನೀವು ಹಿಂಗೆ ಕಿತ್ಕೊಂಬಂದ್ರೆ ದೇವ್ರು ಕೊಡೋನೆಲ್ಲ ಇರ್ತಾನೆ, ಇನ್ನೇನು ಮಾಡೋಕ್ಕಾಗುತ್ತೆ? ಉಣ್ಣು. ರಾಗಿನ ನಮ್ಮ ಅಮ್ಮ ತಗೊಂಬಂದೈತಿ. ನಾನು ಇತ್ಲ ಒಂದ್ಸಲ ರಾಗಿದ್ವಲ್ಲ ಏನಾದವು ಅಂತ ನಾನು ನೋಡ್ತೀನಿ. ಬಿಡು, ದೇವರು ಕೊಡೋನೆಲ್ಲ ಇರ್ತಾನೆ. ದೇವರು ಪರಮಾತ್ಮ ನನಗೆ ಕೊಟ್ಟವನಿ. ಇನ್ನೊಂದು ಸತಿ ಇವ್ರು ಕಿತ್ಕೊಂಬಂದ್ರೆ ನಾನು ತಗೊಳ್ದ ನನಗೆ ಕೊಡೋನು ದೇವರು. ಇವ್ರು ಒಬ್ರು ತಗೊಳ್ದು ಕಿತ್ಕೊಂಬಂದ್ರೆ ದೇವ್ರು ನನಗೆ ಕೊಡ್ಬೇಕು. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಬಿಡತ್ತ ನಮ್ಮ ಅಮ್ಮ ಮುದ್ದಿಲ್ಲ ಅಂಬುತ್ತೆ ಅಂತೇಳಿ ಸುಮ್ಮನಾದ. ಅತ್ಲಾಗ ಇನ್ನೇನು ಮಾಡೋಣ, ನಾನು ಮನುಷ್ಯತ್ವ ಇರೋನು. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.